ಚಿಕ್ಕತಿರ್ತಿ ಅನ್ನಛತ್ರದಲ್ಲಿದ್ದೀವಿ. ಚಿಕ್ಕತಿರ್ತಿ ಜಾತ್ರೆ ಪ್ರಯುಕ್ತ ಅನ್ನಛತ್ರ ನಡೆಸ್ಕೊಡ್ತಾ ಇದ್ರೆ ಅವರು ಏನಾದ್ರು ತಿಳ್ಕೊಂಡಿದ್ರ ಬಗ್ಗೆ ಅನ್ನಛತ್ರ ಬಗ್ಗೆ ಏನಾದ್ರು ತಿಳ್ಕೊಳ್ಳೋಣ ಕೇಳೋಣ ಬನ್ನಿ. ಈಗ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರ ವಿಚಾರಿಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಲೋಕೇಶ್. ಇದು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ರೆ ಅನ್ನಛತ್ರ ಅಂತ ಏನಾದ್ರು ನಮ್ಮ ಬಗ್ಗೆ ತಿಳ್ಸ್ಕೊಡ್ತೀರಾ? ಅನ್ನಛತ್ರ ಅಂದ್ರೆ ಏನು? ಜಾತ್ರೆ ಪಲ್ಲಕ್ಕಿ ಇವತ್ತು ಆ ಪಲ್ಲಕ್ಕಿ ದಿವಸ ನಾವು 4 ಜನ ಊಟ ನಮ್ಮ ತಾತನವರು ಅವ್ರ ಅಪ್ಪನವ್ರ ಕಾಲದಿಂದ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿದ್ದಂಗೆ? ನನಗೆ ಗೊತ್ತಿಲ್ಲ, ನಾನು ದಿನ ಮಾಡ್ತಾ ಇದ್ದೆ. ಎಷ್ಟು ವರ್ಷ ಅಂದಾಜು? 45 ವರ್ಷ ನಾನು ಒಂದು 8 ಗಂಟೆಗೆ ಬಂದ್ವಿ. ಹೌದಾ? ಏನಪ್ಪ ವಿಶೇಷ ಅಂದ್ರೆ ಈಗ ಊಟ ಮನೆಗಳು ಮಾಡೋದೇ ಕಷ್ಟ ಇರ್ತೈತೆ. ಎಲ್ಲ ಸ್ವಿಗ್ಗಿ ಝೊಮ್ಯಾಟೊ ಅದು ಇದು ಓಡ್ಕೊಂಡು ಓಡ್ತಾ ಇರ್ತಾರೆ. ಇವ್ರು ಫ್ಯಾಮಿಲಿ ಬಂದೆಲ್ಲ ಬೆಳಗ್ಗೆ ಬಂದು ಮಾರ್ನಿಂಗ್ ಬಂದು ಜನಗಳಿಗೋಸ್ಕರ ಚಿಕ್ಕತಿರ್ತಿ ಜಾತ್ರೆಯಲ್ಲಿ ಒಂದು ಊಟವನ್ನು ಹಾಕ್ತಿದ್ರೆ ತುಂಬಾ ಖುಷಿ ಅಂತ ಅನ್ಕೊಂಡ್ರೆ ಮ್ಯಾಟ್ರ್ ಹೇಳಿ. ನೀವು ಯಾರಾದ್ರೂ ಊಟ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿ. ಅನ್ನಛತ್ರ ಚಿಕ್ಕತಿರ್ತಿಯಲ್ಲಿ SLA ಸ್ಕೂಲ್ ಹತ್ರ ನಡೀತಾ ಇದೆ. ಯಾರಾದ್ರೂ ಊಟ ಮಾಡ್ಬೇಕಂದ್ರೆ ಇಲ್ಲಿ ಬನ್ನಿ, ಉಚಿತವಾಗಿ ಊಟ ಮಾಡ್ತಾ ಇದ್ದಾರೆ. ನಮ್ಮ ನಾಗನಹಳ್ಳಿ ಕಡೆಯಿಂದ ಲೋಕೇಶ್ ಸರ್ ಅವ್ರು ಬಂದಿದ್ದಾರೆ, ಅವ್ರ ಟೀಮ್ ಎಲ್ಲ ಅವ್ರ ಫ್ಯಾಮಿಲಿ ಅವ್ರು ಬಂದಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಸಹ ಬಂದಿದ್ದೀನಿ, ನೀವು ಬನ್ನಿ, ಊಟ ಮಾಡಿ, ಎಂಜಾಯ್ ಮಾಡಿ, ಜಾತ್ರೆ ಆನಂದಿಸಿ. ಇವತ್ತು ರಾತ್ರಿ ಪಲ್ಲಕ್ಕಿ ಉತ್ಸವ ಇದೆ, ನೋಡಿ ಎಂಜಾಯ್ ಮಾಡಿ. ಇದು ಯಾವ ರೀತಿ ಮೇಡಮ್ ಇದು ಪ್ರಿಪೇರ್ ಯಾವ ರೀತಿ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಎಷ್ಟು ಗಂಟೆ ನೀವು ಏನು ಬೆಳಗ್ಗೆ 4 ಗಂಟೆಗೆ ಇದ್ದೀವಿ. ಜಾತ್ರೆಗೆ ಹೋಗಿದ್ರಾ? ಜಾತ್ರೆಗೆ ಇಲ್ಲ ಸರ್, ಬಂದ ತಕ್ಷಣ ಅಡುಗೆ ಮಾಡಿ ಜನರಿಗೆಲ್ಲ ಮೇಲೆ ಇಲ್ಲಿ ಮುಗಿಸ್ಕೊಂಡು ಟಿಫನ್ ಜನ ಮೇಡಮ್ ನೀವು ಬೆಳಗ್ಗೆ ತಿಂದಿಲ್ಲ ಸರ್, ಮಾಡಿ ಇಲ್ಲ ಒಂದು ಸಲ. ಏನಂದ್ರೆ ಫಸ್ಟ್ ಬೇರೆ ಊಟ ಮೊದಲು ನೀವು ಫಸ್ಟ್ ಊಟ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನೀವು ಟೈರ್ಡ್ ಆದ್ರೆ ಮತ್ತೆ ನಿಮ್ಮ ಆರೋಗ್ಯ ಕೆಡುತ್ತೆ. ಫಸ್ಟ್ ಊಟ ಮಾಡ್ತಾನೆ ಊಟ ತಿನ್ಬಿಡಿ, ಯಾವುದೇ ಕಾರಣ ಊಟ ಮಿಸ್ ಮಾಡಬೇಡಿ. ಓಕೆ? ಅದೇ ಫ್ಯಾಮಿಲಿ ಇರುತ್ತೆ. ಇನ್ನೊಬ್ರು ಇದ್ದಾರೆ. ಈಗ ನಿಮ್ಮ ಹೆಸರು ಮೇಡಮ್? ನಮಸ್ಕಾರ ಮೇಡಮ್. ನಿಮಗೂ ನಮ್ಮ ಚಿಕ್ಕತಿರ್ತಿ ಜಾತ್ರೆ ಪ್ರಯುಕ್ತ ಸ್ವಾಗತ ಸುಸ್ವಾಗತ. ಏನಂದ್ರೆ ಬೆಳಗ್ಗೆ ನಿಮ್ಮ ಫ್ಯಾಮಿಲಿ ಅವರೆಲ್ಲ ಬಂದು ಈ ಅಡುಗೆ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಾಗಿದೆ. ನಮ್ಗಂತೂ ತುಂಬಾ ಖುಷಿ ಆಯ್ತು. ಈ ಕಾರ್ಯಕ್ರಮ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ ಒಂದು ಮಾತು ಹೇಳಿ ಮೇಡಮ್. ನಾನು ಈ ಮನೆಯಲ್ಲಿ ಫಸ್ಟ್ ಟೈಮ್ ಬರ್ತೀನಿ. ಫ್ಯಾಮಿಲಿ ಜೊತೆ ಈ ಥರ ಖುಷಿ ಆಗ್ತಾ ಇದೆ. ಹೋಗಿ ನೋಡಿಲ್ಲ, ತುಂಬಾ ಖುಷಿ ಆಗ್ತಾ ಇದೆ. ಏನು ಹೇಳಕ್ಕೂ ಇಷ್ಟ ಅಂತ ಇದು ಜಾತ್ರೆಗೆ ಹೋಗಿದ್ರಾ ಮೇಡಮ್ ನೀವು? ತೇರ್ಗೆ ಹೋಗಿದ್ರಾ? ಇವತ್ತು ಪಲ್ಲಕ್ಕಿ ನೋಡ್ತೀರಾ ಸಾಯಂಕಾಲ? ಯಾಕಂದ್ರೆ ಬೆಳಗ್ಗೆಯಿಂದ ತುಂಬಾ ಬಿಸಿ ಆಗಿದ್ರ ಅಡುಗೆ ಮಾಡ್ಕೊಂಡು ಜನಗಳಿಗೆಲ್ಲ ಅಡುಗೆ ಮಾಡ್ಕೊಂಡು. ನನ್ನ ಕ್ವಶನ್ ಏನಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಒಂದು 4 ಜನ ಇರ್ತಾರೆ. ಇಲ್ಲಿ 100 ಜನ ಬರ್ತಾರೆ. ಅವ್ರಿಗೆಲ್ಲ ಊಟ ಮಾಡೋದು ಎಷ್ಟು ರಿಸ್ಕ್ ಇರುತ್ತೆ? 4 ಜನ ಮಾಡೋ ಊಟಕ್ಕೆ ತುಂಬಾ ಕಷ್ಟ ಇರ್ತೈತೆ. ಪ್ರಿಪೇರ್ ಮಾಡ್ಬೇಕು, ಎದ್ದೋಳ್ಬೇಕು ಅದೇ ಅಂತ. ಇಲ್ಲಿ 100 ಜನ ಬರ್ತಾರೆ, 1000 ಜನ ಬರ್ತಾರೆ. ಅಂತವ್ರಿಗೆ ಅಡುಗೆ ಪ್ರಿಪೇರ್ ಮಾಡಿ ಈ ಕಾಲದಲ್ಲೂ ಪ್ರಿಪೇರ್ ಮಾಡಿ ಹಿಂಗೆ ಆಗ್ತಾರೆ. ನನ್ಗಂತೂ ತುಂಬಾ ಖುಷಿ ಆಯ್ತು. ಜೈ ಈ ಟೀಮ್ಗೆ ಒಳ್ಳೆ ಸಕ್ಸಸ್ ಆಗ್ಲಿ. ಈಗ ನಮ್ಮೊಂದಿಗೆ ಈ ಕುಟುಂಬದ ಹಿರಿಯರಾಗಿರ್ತಕ್ಕಂಥವ್ರು ಇದ್ದಾರೆ. ಅಣ್ಣವ್ರಿಗೆ ವಿಚಾರಿಸೋಣ. ಸರ್ ನಿಮ್ಮ ಹೆಸರು? ಸರ್ ಏನಂದ್ರೆ ಈಗ ಅನ್ನಛತ್ರ ನಡೀತಾ ಇದೆಯಲ್ಲ ಚಿಕ್ಕತಿರ್ತಿ ಜಾತ್ರೆ ಪ್ರಯುಕ್ತ, ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಯಾಕೆ ನಿಮ್ಗೆ ಈ ರೀತಿ ಐಡಿಯಾ ಬಂತು ಊಟ ಆಗ್ಬೇಕು ಜನಗಳಿಗಂತ ಹೇಳಕ್ ಏನ್ ಹೇಳಕ್ ಇಷ್ಟಪಡ್ತೀವಿ? ಬಂದಿತ್ತು. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಸರ್? ನಮ್ಮ ತಾತ ಮಾಡ್ತಾಗಿಂದ ಸುಮಾರು ನಾವು ಹಂಗೆ ಭತ್ತ ನಮ್ಮ ಅಪ್ಪನ ಮಾಡಿದ್ವಿ. ಅವ್ರನ್ನ ನಾವು ಭತ್ತ ಇದು ಮಾಡಿದ್ವಿ. ಈ ಜನಗಳಿಗೆ ಈ ವಿಡಿಯೋ ಮುಖಾಂತರ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ನೀವು? ಈ ಜನಗಳ ಕಡೆಕ ಜನಗಳಿಗೆ ಈ ಅನ್ನಛತ್ರ ಮಾಡ್ತಾ ಇರಲ್ಲ, ಅದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಮೆಸೇಜ್ ಕೊಡಕ್ಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀನಿ. ಯಾಕಂದ್ರೆ ಬಂದ್ರೆ ನಾವಿಲ್ಲೇ 100 ಜನ ಊಟ ಅಡುಗೆ ಮಾಡ್ಕೊಡ್ತೀವಿ, ಊಟ ಮಾಡ್ತಾರೆ, ನಮ್ಮದೇ ಬರ್ತಾರೆ. ನಮ್ಮ ಅಪ್ಪನವ್ರು ಮಾಡ್ತಾ ಇದ್ರು, ನಮ್ಮ ತಾತನವ್ರು ಮಾಡ್ತಾ ಇದ್ರು. ಅದೇ ಬೆಸ ನಮ್ಮ. ಓಕೆ, ಇದೆ ಇವತ್ತಿನ ವಿಡಿಯೋ ವಿಷಯ. ಏನಂದ್ರೆ ಅನ್ನದಾನ ಮಾಡ್ತಾ ಇದ್ದಾರೆ ಅಣ್ಣವರು. ನಾಗನಹಳ್ಳಿ ಕಡೆಯಿಂದ ಬಂದರೆ ಚಂದ್ರಯ್ಯನವರು. ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಸರ್ ನಮಸ್ಕಾರ. ಚಿಕ್ಕತಿರ್ತಿ ನೀವು ಎಷ್ಟು ವರ್ಷದಿಂದ ಬರ್ತೀವಿ ಚಿಕ್ಕತಿರ್ತಿ ಜಾತ್ರೆಗೆ? 20-23 ವರ್ಷ ಅನ್ಕ ಬರ್ತೀವಿ ಸರ್. ಇದು ಅನ್ನಛತ್ರ ಬರ್ತಾ ಇದ್ರಲ್ಲ ನೀವು, ಯಾವ ರೀತಿ ಅನಿಸ್ತಾ ಇದೆ ನಿಮ್ಗೆ ಅನ್ನಛತ್ರ ಬಗ್ಗೆ 2 ಮಾತು ಮಾತಾಡಿ. ಈಗ ಹಳ್ಳಿಗಳ ಕಡೆಯಿಂದ ತುಂಬಾ ಜನ, 1000 ಜನ ಬರ್ತಾರೆ. ಅವ್ರಿಗೆಲ್ಲ ಆ ದೇವ್ರ ಭಕ್ತಿಯಿಂದ ಅವ್ರಿಗೆ ಅನುಕೂಲ ಆಗಿರೋದ್ರಿಂದ ತುಂಬಾ ಜನಕ್ಕೆ ಅನುಕೂಲ ಮಾಡಿ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಅದಕ್ಕೆ ನಾವು ಯಾವಾಗೂ ಇಲ್ಲೇ ಬರೋದು. ನಮ್ಮದು ನಡವತ್ತಿ ಕಾಲೋನಿ ಅಂದ್ಬಿಟ್ಟು ನಮ್ಮೂರಿಂದ ಸುಮಾರು ಜನ ಬರ್ತಾರೆ. ಸುಮಾರು ಒಂದು 500-600 ಜನ ಬರ್ತಾರೆ. ಅವರೆಲ್ಲ ನಾವೆಲ್ಲ ಬಂದಮೇಲೆ ಇಲ್ಲೇ ಊಟಕ್ಕೆ ತಗೊಂತೀವಿ. ವರ್ಷನೂ ನಾವು ಇಲ್ಲೇ ಊಟ ಮಾಡ್ತೀವಿ. ಇವ್ರಿಗೆ ದೇವರು ಆಯುಸ್ಸು ಐಶ್ವರ್ಯ ಕೊಡಲಿ ಅಂತ ನಾವು ಕೇಳ್ಕೊಂತೀವಿ ಸರ್. ನಮಸ್ತೆ, ನನ್ನ ಹೆಸರು ಅಶೋಕ್ ಅಂತ. ಈ ಫ್ಯಾಮಿಲಿಯಲ್ಲಿ ಹಿರಿಯರು ಬಂದು ನಾವು ದೊಡ್ಡಪ್ಪ ಆಗಬೇಕು. ಸುಮಾರು ನಾನು 40 ವರ್ಷಗಳಿಂದ ಈ ಅನ್ನಛತ್ರಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಊಟ ಮಾಡಿ ಜನರಿಗೆ ಬಡಿಸೋದೇ ಒಂದು ಸಂತೋಷ. ತಲಾಂತರಗಳಿಂದ ಮಾಡ್ಕೊಂಡ್ ಬಂದಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದ ತುಂಬಾ ಹೆಮ್ಮೆ ಇದೆ. ಈ ಚಿಕ್ಕತಿರ್ತಿ ಜಾತ್ರೆಯಲ್ಲಿ ಪಲ್ಲಕ್ಕಿ ದಿವಸ ಈ ಅನ್ನಛತ್ರವನ್ನು ಏರ್ಪಡಿಸ್ತಾರೆ. ಚಂದ್ರಣ್ಣವ್ರು ಇರ್ಬೋದು, ಲಕ್ಷ್ಮಣ ಅವ್ರು ಇರ್ಬೋದು, ಲೋಕೇಶ್ ಅವ್ರು ಇರ್ಬೋದು, ರೂಕೇಶ್ ಇರ್ಬೋದು, ಸರ್ವೇಶ್ ಇರ್ಬೋದು, ಇವ್ರದ್ದು ಎಲ್ಲ ಫ್ಯಾಮಿಲಿಯವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜನಗಳಿಗೆಲ್ಲ ಊಟವನ್ನು ಸತ್ಯಾಪರಣೆ ಮಾಡೋದಕ್ಕೆ ತುಂಬ ಖುಷಿ ಪಡ್ತಾ ಇದ್ದಾರೆ. ನಮಗೂ ತುಂಬ ಖುಷಿ. ನಾನು ಈ ಫ್ಯಾಮಿಲಿಯಲ್ಲಿ ಒಬ್ಬರು ಅಂತ ಅನ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಇದೆ. ದಯವಿಟ್ಟು ಎಲ್ಲ ಬಂಧುಗಳು
ಅನ್ನ ಊಟ ವ್ಯವಸ್ಥೆ ಇದೆ. ಊಟ ವ್ಯವಸ್ಥೆಯನ್ನೆಲ್ಲ ಮಾಡಿಕೊಂಡು ನಮ್ಮನ್ನೆಲ್ಲ ಆರಿಸ್ಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಚಿಕ್ಕತಿರ್ತಿ ಜಾತ್ರೆಯಲ್ಲಿ ಪಲ್ಲಕ್ಕಿ ದಿವಸ ಈ ಅನ್ನಛತ್ರವನ್ನು ಏರ್ಪಡಿಸ್ತಾರೆ. ಸರ್ ಬಿಸಿ ಬಿಸಿ ಮುದ್ದೆ, ನುಗ್ಗೆಕಾಯಿ, ಬದನೆಕಾಯಿ ವರ್ಷನೂ ಇದೇ ಥರ ಆಗ್ತಾವ್ರೆ. ಅವ್ರು 100 ವರ್ಷ ಚೆನ್ನಾಗಿರಲಿ ಅಷ್ಟೇ. ಮುದ್ದೆ, ಸಾಂಬಾರು ಸಖತ್ತಾಗಿದೆ. ಒಂದ್ಸತಿ ಬಂದು ನೋಡಿ ಹೆಂಗಿರುತ್ತೆ. ಇದೇ ವರ್ಷ ಅಲ್ಲ, ಪ್ರತಿ ವರ್ಷ ಇರುತ್ತೆ. ಬಂದು ನೋಡಿ ಆಮೇಲೆ ಹೇಳಿ ಏನಂತ. ಇಲ್ಲಂದ್ರೆ ಪಕ್ಕ ನಾಟಿ ಸ್ಟೈಲ್ ಸಾಂಬಾರು ಇದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಸ್ವೀಟ್ ಇದೆ. ನುಗ್ಗೆಕಾಯಿ, ಬದನೆಕಾಯಿ, ಆಲೂಗಡ್ಡೆ, ಕಾಳು ಗೀಳು ಎಲ್ಲ ಮಿಕ್ಸ್ ಮಾಡಿ ರುಬ್ಬು ಹಾಕ್ತಾರೆ, ಹೆಂಗಿರುತ್ತೆ ಹಂಗಿದೆ. ತುಂಬ ಖುಷಿ ಆಯ್ತು ನನಗಂತೂ. ನಾನು ಸಾಂಬಾರು ಹಾಕ್ತೇನೆ ನೋಡಿ, ಬಡಿಸ್ತಾ ಇದ್ದೀನಿ. ಊಟ ಮಾಡ್ಬೇಕಂದ್ರೆ ಬನ್ನಿಲ್ಲಿ. ಈ ಜಾತ್ರೆಯಲ್ಲಿ ನೋಡಿದಂಗೆ ಬೇರೆ ಎಲ್ಲ ನೋಡಿದ್ದೀರಿ ಸರ್? ಮಾತ್ರ ಪ್ರಥಮ ಬಾರಿಗೆ ಈ ಜಾತ್ರೆಯಲ್ಲಿ ಮಾತ್ರ ಮಾಡಿ ಸರ್. ಹೊಟ್ಟೆ ತುಂಬ ಊಟ ಮಾಡಿ. ನಮಸ್ತೆ ಸರ್, ಹೇಗಿದ್ದೀರಾ? ಹೇಗಿದೆ ಇಲ್ಲಿ ಚಿಕ್ಕಪತಿಯಲ್ಲಿ ವಾತಾವರಣ ಎಲ್ಲ? ತುಂಬ ಚೆನ್ನಾಗಿದೆ. ನಿನ್ನೆನೂ ಬಂದಿದ್ದೆ ತೇರು ನೋಡಕ್ಕ, ಈಗ ಮತ್ತೆ ಇವಾಗೂ ಬಂದಿದ್ದಾರೆ ಪಲ್ಲಕ್ಕಿ. ಇದು ಊಟ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದೇವ್ರ ಪ್ರಸಾದ ಕೊಡ್ತಿದ್ರು. ಅಷ್ಟೇನಾ? ಇನ್ನೇನಾದರೂ ಹೇಳ್ಬೇಕಾ? ಹೇಳಿ ಮೇಡಮ್, ಹೇಳಿ ಯಾವ ಥರ ಇದೆ ಇಲ್ಲೆಲ್ಲ ತಿರುಪತಿಯಲ್ಲಿ? ಊಟ ಆದರೆ ತುಂಬ ಚೆನ್ನಾಗಿದೆ. ಇಂಥ ಊಟ ನಾವು ಎಲ್ಲೂ ನೋಡೇ ಇಲ್ಲ. ತುಂಬ ಚೆನ್ನಾಗಿದೆ. ಟೇಸ್ಟ್ ಆದರೆ ಚೆನ್ನಾಗಿ ಮಾಡಿದ್ದೀರಾ. ಮತ್ತೆ ವರ್ಷ ವರ್ಷ ಇಲ್ಲಿಗೆ ಬಂದು ಊಟ ಮಾಡಬೇಕಂತ ನಾವು ನಂಬ್ತೀವಿ. ಸರಿ, ಥ್ಯಾಂಕ್ ಯು, ಧನ್ಯವಾದಗಳು. ಹೆಂಗಿದೆ ಊಟ? ಸೂಪರ್. ಊಟ ಹೆಂಗಿದೆ? ತುಂಬ ಚೆನ್ನಾಗಿದೆ. ತಿರುಪತಿ ಜಾತ್ರೆ ನಂಗೆ ತುಂಬ ಇಷ್ಟ. ಸೊ ಚೆನ್ನಾಗಿ ನಡಿಬೇಕಂತ ನನಗೆ ಹೌದಾ? ಇನ್ನೇನು ಇಷ್ಟ ಆಯ್ತಮ್ಮ ನಿಮಗೆ? ಊಟ ಇಷ್ಟ ಆಯ್ತಾ? ಸರಿ ಅಮ್ಮ, ಆಯ್ತು. ಸರಿ, ನೀವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಬೆಳಗ್ಗೆಯಿಂದ ಊಟ ಮಾಡಿಲ್ವಂತೆ. ನಮಗೋಸ್ಕರ ಊಟ ಬಿಟ್ಟು ಅವರು ನಮಗೆ ಊಟ ಹಾಕಿದ್ದಾರೆ. ಈಗ ಅವ್ರಿಗೆ ನಾವು ಊಟ ಬಡಿಸ್ತಾ ಇದ್ವಿ. ಮೇಡಮ್ ತಿನ್ನಿ ಮೇಡಮ್. ಬೆಳಗ್ಗೆ ನೀವು ಹೊಟ್ಟೆ ಇದ್ದೀರಾ? ಮೇಡಮ್ ತುಂಬ ಚೆನ್ನಾಗಿದೆ. ಅವೆಲ್ಲ ಬಂದಿದ್ದು ಕಟ್ಕೊಂಡು ಹಸು ಕಟ್ಕೊಂಡು ಬರ್ತಾ ಇದ್ದಿದ್ದು. ಈ ಮಧ್ಯೆ ಇವಾಗ ಟ್ರ್ಯಾಕ್ಟರ್ ಬರುತ್ತೆ, ಟ್ರ್ಯಾಕ್ಟರ್ ಬರ್ತಾರೆ ಅಷ್ಟೇ. ಆವಾಗ ಜಾಸ್ತಿ ಜಾತ್ರೆ ಇರೋವಾಗ ಇಲ್ಲಿ ತುಂಬ ಜಾಸ್ತಿ 30-50-60 ಜೊತೆ ನಡೀತಾ ಇತ್ತು. ಇಲ್ಲಿ ಗೊತ್ತಪ್ಪತ್ತೆ ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಯುವ ಪೀಳಿಗೆ? ಒಳ್ಳೆ ಕೆಲಸ ಮಾಡ್ತಕ್ಕಂಥದ್ದು. ವರ್ಷಕ್ಕೊಂದ್ಸಲ 5 ವರ್ಷ ಮಾಡ್ತಾರೆ. ಯಾವಾಗಲೂ ಎಲ್ಲ ಜಾತ್ರೆ ಜನರು ಬಂದು ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮನೆ ಊಟಕ್ಕಿಂತ ಚೆನ್ನಾಗಿರುತ್ತೆ ಊಟ ಇಲ್ಲಿ. ಪ್ರತಿಯೊಂದು ಹಳೆ ಥರ ಸಂಪ್ರದಾಯ ಅಡುಗೆ ಮಾಡ್ತಕ್ಕಂಥದ್ದು ಗ್ಯಾಸಲ್ಲೆಲ್ಲ ಒಲೆಯಲ್ಲೇ ಮಾಡ್ತಾ ಇರ್ತಾರೆ. ಒಳ್ಳೆ ಟೇಸ್ಟ್ ಬರ್ತದೆ, ಚೆನ್ನಾಗಿರುತ್ತೆ ಊಟ. ಓಕೆ ಸರ್, ಥ್ಯಾಂಕ್ ಯು. ನನಗೆ ವಯಸ್ಸು 42 ವರ್ಷ. 40 ವರ್ಷದಿಂದ ನಾನು ಈ ಮನೆಯಲ್ಲಿ ಊಟ ತಿಂತಾ ಇದ್ದೀನಿ ಅಂತತ್ರದಲ್ಲಿ. ಇವ್ರಿಗಿನ್ನ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಹಂಗೆ ಕಂಟಿನ್ಯೂ ಆಗಿ ಪ್ರಪಂಚ ಇರೋವರೆಗೂ ಅವರೇ ಊಟ ಆಗೋಣಲ್ಲ ಅನುದಾನ ಮಾಡಲಿ ಅಂದ್ಬಿಟ್ಟು ನಾನು ದೇವರ ಕೇಳ್ಕೊತೀನಿ. ಸರ್ ಊಟ ಮಾಡ್ತಾ ಇದ್ದೀರಾ? ಹೇಗಿದೆ ಸರ್ ಊಟ? ಸೂಪರ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಅನ್ನದಾತ ಸುಖಿನೋ ಭವಂತು. ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನಾನಂತೂ ಊಟ ಮಾಡಿದೆ, ತುಂಬ ಖುಷಿ ಪಟ್ಟೆ. ಇಂದು ಸಂಜೆ ಪಲ್ಲಕ್ಕಿ ಉತ್ಸವ ಇದೆ, ನೋಡೋಣ. ಎಲ್ಲರೂ ಬನ್ನಿ, ಎಂಜಾಯ್ ಮಾಡೋಣ. ಅದೇ ರೀತಿ ನಾನು ಬರ್ತೇನೆ ಪಲ್ಲಕ್ಕಿ ನೋಡೋಕ್ಕೆ, ನೀವು ಬನ್ನಿ, ಸಿಗೋಣ ಪಲ್ಲಕ್ಕಿಯಲ್ಲಿ ಉತ್ಸವಲ್ಲಿ. ಎಂಜಾಯ್ ಮಾಡಿ. ಲವ್ ಯು ಆಲ್. ಓಕೆ, ಬಾಯ್ ಬಾಯ್.